ಆಕ್ಚುಲಿ ನೀವು ಲಿಮಿಟೆಡ್ ಸಿನಿಮಾಗಳು ಕಾಣಿಸ್ಕೊಂಡ್ರು ಸ್ಪೆಷಲ್ ಆಗಿ ಕಾಣಿಸ್ಕೊತೀರಾ ಅನ್ನೋದು ಆಡಿಯನ್ಸ್ ಇದು. ಸೊ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ ಕ್ಯಾರೆಕ್ಟರ್ ಅಂತ ಕೆಲವರು ಹೇಳ್ತಾ ಇದ್ರು. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಸೊ ನಿಮ್ಗೆ ಏನ್ ಸ್ಪೆಷಲ್ ಅನ್ಸುತ್ತೆ? ನನಗೇನಿಲ್ಲ, ಐ ಥಿಂಕ್ ದಟ್ ಸ್ವಾಗ್ ಆ ಕ್ಯಾರೆಕ್ಟರ್ ಅಲ್ಲಿ ಸ್ವಾಗ್ ಬಾವು ಇದೆ. ದಿನಕರ್ ಅವರು ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದು ಹಾಗೆ. ಈಸ್ ಗಾಟ್ ಲಾಟ್ ಆಫ್ ಸ್ವಾಗ್ ಅಂಡ್ ಈಸ್ ಅ ವಾವ್ ಫ್ಯಾಕ್ಟರ್. ಅಫ್ಕೋರ್ಸ್ ಅದೇ ತರ ಶೂಟ್ ಮಾಡಿದ್ದಾರೆ, ಹಾಗೆ ತೋರಿಸಿದ್ದಾರೆ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಚರಣ್ ರಾಜ್ ಅವರಿಗೆ. ಅಂತ ಅದ್ಭುತವಾದ ಬಿಜಿಎಂ ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ ಈಸ್ ಅಪ್ಲಿಫ್ಟೆಡ್ ದ ಹೋಲ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ಅಂಡ್ ಜನಕ್ಕೆ ಅದು ಇಷ್ಟ ಆಗ್ತಾ ಇದೆ ಅಂದ್ರೆ ದ ಮ್ಯಾಜಿಕ್ ಇಸ್ ವರ್ಕಿಂಗ್. ಆಕ್ಚುಲಿ ಯಾಕಂದ್ರೆ ರಿವ್ಯೂ ಕೇಳಿದಾಗ ಸೊ ರಘು ಮುಖರ್ಜಿ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಸೊ ಅದೊಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಅದೇ ಪ್ರಯತ್ನ ಇದ್ದಿದ್ದು, ಸ್ವಲ್ಪ ಬೇರೆ ತರ ಅನ್ಸ್ಬೇಕು, ರೆಪಿಟೇಟಿವ್ ಅನ್ಸ್ಬಾರ್ದು. ಆಮೇಲೆ ದಿನಕರ್ ಅವರು ನನ್ನ ಹಾಕೊಂಡಿದ್ದು ರೀಸನ್ ಅದೇ, ಆಮೇಲೆ ನಾನು ಒಪ್ಕೊಂಡಿದ್ದು ರೀಸನ್ ಅದೇ. ಜನಕ್ಕೆ ಯಾವತ್ತು ನಾವು ಮಾಡಿರೋದು ತುಂಬಾ ಇಷ್ಟ ಆಗ್ಬೇಕು. ದಟ್ ಇಸ್ ಅಟೆಂಪ್ಟ್. ಸರ್, ಈಗ ನೀವು ಇವರು ಹೀರೋ ಬಗ್ಗೆ ಮಾತಾಡೋದಾದ್ರೆ ಸೊ ಅವರು ಕಿಸ್ ಸಿನಿಮಾದಲ್ಲಿ ಸ್ವಲ್ಪ ಅವ್ರದೇ ಆದ ಒಂದು ವೈಫ್ ನ ಕ್ರಿಯೇಟ್ ಮಾಡಿದ್ರು. ಸೊ ಈ ಸಿನಿಮಾ ಅವ್ರಿಗೆ ಏನ್ ಸ್ಪೆಷಲ್ ಅನ್ಸುತ್ತೆ? ಮತ್ತೆ ಈ ಸಿನಿಮಾದಲ್ಲಿ ಯೂತ್ಸ್ಗೆ ಅಥವಾ ಫ್ಯಾಮಿಲಿಗೆ ಏನಾದ್ರು ಕಂಟೆಂಟ್ ಮೆಸೇಜ್ ಇರೋದಾದ್ರೆ ಹೇಳೋದಾದ್ರೆ? ವಿರಾಟ್ಗೆ ಐ ಥಿಂಕ್ ವಿರಾಟ್ ಇಸ್ ವೆರಿ ಲಕ್ಕಿ. ಇಂಥ ಒಳ್ಳೆ ಬ್ಯಾನರ್ ಸಿಕ್ಕಿರೋದು, ಇಂಥ ಒಳ್ಳೆ ನಿರ್ದೇಶಕ ಸಿಕ್ಕಿರೋದು, ಇಷ್ಟು ದೊಡ್ಡ ಬಜೆಟ್ ಸಿಕ್ಕಿರೋದು, ಅಂಡ್ ಒಳ್ಳೆ ಟೆಕ್ನಿಕಲ್ ಟೀಮ್ ಸಿಕ್ಕಿರೋದು. ಅಂಡ್ ಅದನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ ವಿರಾಟ್ ಅವರು. ಐ ಥಿಂಕ್ ಈಸ್ ಪರ್ಫಾರ್ಮ್ ವೆಲ್ ಇನ್ ದ ಫಿಲ್ಮ್. ಅಂಡ್ ಅಫ್ಕೋರ್ಸ್ ಸಂಜನಾ ಆಲ್ಸೋ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಬೋತ್ ಆರ್ ಟ್ಯಾಲೆಂಟೆಡ್, ಬೋತ್ ಆರ್ ಗಿಫ್ಟೆಡ್. ಅಂಡ್ ಜನಕ್ಕೆ ಹೇಳೋದು ಇಷ್ಟ, ಇಟ್ಸ್ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾ. ಎಲ್ಲಾ ರೀತಿಯ ಒಂದು ಎಮೋಷನ್ಸ್ ಇರೋ ಒಂದು ಕತೆ. ಅಂಡ್ ಚೆನ್ನಾಗಿ ಮಾಡಿರೋ ಸಿನಿಮಾ. ಅಂದ್ರೆ ಎಲ್ಲೂ ಉಳ್ಸಕ್ಕೆ ಅಂತ ಏನು ಮಾಡಿಲ್ಲ, ಚೆನ್ನಾಗಿ ಖರ್ಚು ಮಾಡಿರೋಂಥ ಸಿನಿಮಾ. ಐ ಹೋಪ್ ನೀವೆಲ್ಲರೂ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಹಾರೈಸ್ತೀವಿ. ಮುಂದಿರೋ ರಿಪೋರ್ಟ್ ತುಂಬಾ ಚೆನ್ನಾಗಿದೆ, ಜನಕ್ಕೆ ಇಷ್ಟ ಆಗ್ತಾ ಇದೆ. ಅದಕ್ಕಿಂತ ಖುಷಿ ನಮ್ಗೆ ಏನು ಇಲ್ಲ. ಸರ್, ಇನ್ನೊಂದು ಸ್ಟ್ರೆಂತ್ ಅಂದ್ರೆ ಇದರಲ್ಲಿ ಡೈರೆಕ್ಟರ್ ಆಗಿ ದಿನಕರ್ ಸರ್ ಇರೋದು. ಯಾಕಂದ್ರೆ ದಿನಕರ್ ಸರ್ ದೊಡ್ಡ ದೊಡ್ಡ ಹಿಟ್ ಮೂವಿಗಳನ್ನ ಮಾಡಿದ್ದಾರೆ. ಅವ್ರದೇ ಆದ ಒಂದು ಇದಿದೆ, ಡೈರೆಕ್ಷನ್ ಅಲ್ಲಿ ಒಂದು ನೇಮ್ ಇದೆ. ಅದ್ರ ಜೊತೆಗೆ ಇನ್ನೊಂದು ತೂಕ ಅಂದ್ರೆ ಅವರ ಅಣ್ಣ ಡಿ ಬಾಸ್ ಇರೋದು. ಸೊ ಡಿ ಬಾಸ್ ಫ್ಯಾನ್ಸ್ ಇದಕ್ಕೆ ತುಂಬಾನೇ ನನ್ನ ಟ್ವೀಟ್ ಗಳನ್ನ ನೋಡ್ತಾ ಇದೆ, ಮತ್ತೆ ಮೆಸೇಜ್ ಗಳು ನೋಡ್ತಾ ಇದೆ. ಸೊ ನೆಕ್ಸ್ಟ್ ನಮ್ದು ರಾಯಲ್ಸ್ ಬರ್ತಾ ಇದೆ ನಮ್ಮ ದಿನಕರ್ ಸರ್ದು. ಸೊ ನಾವು ಸಪೋರ್ಟ್ ಮಾಡಬೇಕು ಆತರ ಎಲ್ಲ ಸೋಷಿಯಲ್ ಮೀಡಿಯಾ ಬರ್ತಾ ಇತ್ತು. ಅಲ್ಲ, ಅವರ ಅಭಿಮಾನಿಗಳಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ಮಟ್ಟಕ್ಕೆ ಸಿನಿಮಾನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನು ಅಲ್ಲ, ಅವ್ರ ಪ್ರೀತಿ ಅಷ್ಟೇ ಅದು. ನಾವೆಲ್ಲ ಅದನ್ನ ಏನ್ ಹೇಳುದು, ಥ್ಯಾಂಕ್ ಯು ಹೇಳಬೇಕಾಗುತ್ತೆ. ಯಾಕಂದ್ರೆ ಈ ತರ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಈ ತರ ಒಂದು ಸಿನಿಮಾ ಬರ್ತಾ ಇದೆ ಅನ್ನೋ ವಿಚಾರನ ಎಲ್ಲರಿಗೂ ಹೇಳ್ಕೊಂಡು ಹೋಗ್ತಾ ಇದಾರಲ್ಲ, ಐ ಥಿಂಕ್ ದೊಡ್ಡ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಅಫ್ಕೋರ್ಸ್ ಅವರೆಲ್ಲ ದರ್ಶನ್ ಅವ್ರನ್ನ ಅಷ್ಟು ಪ್ರೀತಿಸ್ತಾರೆ, ಅದು ಕಾಣುತ್ತೆ ಅವ್ರ ಅಭಿಮಾನಿಗಳಲ್ಲಿ, ಸೆಲೆಬ್ರಿಟೀಸ್ ಅಲ್ಲಿ. ಅಫ್ಕೋರ್ಸ್ ದಿನಕರ್ ಅವರನ್ನು ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ದಿನಕರ್ ಅವರು ಇಸ್ ಪ್ರೂವನ್ ಡೈರೆಕ್ಟರ್. ಅಂಡ್ ಅವ್ರ ಸೆನ್ಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ಗೆ ಸೆನ್ಸಿಬಿಲಿಟಿ, ನಾವ್ ಏನೇ ಒಂದು ಕತೆ ಹೇಳಕೊಟ್ರು, ಒಂದು ಕಮರ್ಷಿಯಲ್ ಸಿನಿಮಾ ಮಾಡಕೊಟ್ರು, ಒಂದು ಸೆನ್ಸಿಬಿಲಿಟಿ ಬಿಡಬಾರ್ದು. ಆ ಒಂದು ಪೋರ್ಷನ್ ಈ ಸಿನಿಮಾ ನೋಡಿದಾಗ ತುಂಬಾ ಎತ್ತು ಕಾಣ್ತಾ ಇದೆ. ಅಂದ್ರೆ ಕಮರ್ಷಿಯಲ್ ಸಿನಿಮಾ ಮಿಕ್ಸ್ ಏನೋ ಒಂದು ಕತೆ ತಗೊಂಡು ಏನೋ ಒಂದು ಬರೀ ಫೈಟ್, ಆಕ್ಷನ್, ಡೈಲಾಗ್ ಆತರ ಇಲ್ಲ. ಕತೆ ಇದೆ, ಸೆಂಟಿಮೆಂಟ್ ಇದೆ, ಡ್ರೈವಿಂಗ್ ಫೋರ್ಸ್ ಇದೆ. ಒಂದು ಕತೆಗೆ ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಕರಿತೀವಿ ನಾವು. ಅದನ್ನ ಇಟ್ಕೊಂಡು ಚೆನ್ನಾಗಿ ಬಳಸ್ಕೊಂಡು ಎಂತೆಂತ ಒಳ್ಳೆ ಆಕ್ಟರ್ಸ್ ನ ಹಾಕೊಂಡು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್, ಬ್ಯೂಟಿಫುಲ್ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್, ಲೊಕೇಶನ್ಸ್, ಎಡಿಟ್ ಸಾಕಾಗಿ ಮಾಡಿದ್ದಾರೆ. ಕ್ಯಾಮ್ರಾಮನ್ ನಮ್ ಸಂಕೇತ್ ಅದ್ಭುತ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರವಿ ವರ್ಮಾ. ಓವರ್ ಆಲ್ ಪ್ಯಾಕೇಜ್ ನೋಡಿದಾಗ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಮರ್ಷಿಯಲ್ ಸಿನಿಮಾ. ನೀವು ಮತ್ತೆ ಅನು ಮೇಡಮ್, ಡಿ ಬಾಸ್ ಅಭಿಮಾನಿಗಳಿಗೆ ಎಸ್ಪೆಷಲಿ ರಾಯಲ್ ಸಿನಿಮಾಗೆ ದಿನಕರ್ ಸರ್ದೇ ಆದ ಒಂದು ತೂಕ ಇದೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಈ ನೀವು ಹೇಳಿದ್ರಿ ಅವರು ಪ್ರೂವನ್ ಡೈರೆಕ್ಟರ್, ಬಟ್ ಅದಕ್ಕಿಂತ ಒಂದು ತೂಕ ದರ್ಶನ್ ಸರ್ದು. ಅವ್ರಿಗೆ ಇಷ್ಟ ಹೇಳೋದು ಲವ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ಯಾವ್ದಾದ್ರು ಜೊತೆನಲ್ಲಿ ಕಾಣಿಸ್ಕೊತಾ ರಸ್ತೆಯಲ್ಲಿ ಆಸೆ ನಮ್ಗೆ ಖಂಡಿತ ಇದೆ. ಈ ತರದ ಯಾವ್ದು ಒಳ್ಳೆ ಕತೆ, ಒಳ್ಳೆ ತಂಡ ಸಿಕ್ಕಿದ್ರೆ 100% ಇಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಡಿ ಬಾಸ್ ಅಭಿಮಾನಿಗಳಿಗೆ ಎಸ್ಪೆಷಲಿ ರಾಯಲ್ ಸಿನಿಮಾಗೆ ದಿನಕರ್ ಸರ್ದೇ ಆದ ಒಂದು ತೂಕ ಇದೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಈ ನೀವು ಹೇಳಿದ್ರಿ ಅವರು ಪ್ರೂವನ್ ಡೈರೆಕ್ಟರ್, ಬಟ್ ಅದಕ್ಕಿಂತ ಒಂದು ತೂಕ ದರ್ಶನ್ ಸರ್ದು. ಅವ್ರಿಗೆ ಇಷ್ಟ ಹೇಳೋದು ಲವ್ ಯು, ಥ್ಯಾಂಕ್ ಯು.
ಓಕೆ ಸ್ನೇಹಿತರೆ, ನೋಡೋದಲ್ಲ ದರ್ಶನ್ ಅಭಿಮಾನಿಗಳು ಎಸ್ಪೆಷಲಿ ಒಂದು ಹಬ್ಬ ಮಾಡುವಂತ ಒಂದು ಸಿನಿಮಾ. ಯಾಕಂದ್ರೆ ಅವ್ರಿಗೆ ತುಂಬಾ ದಿನಗಳಿಂದ ಅವ್ರಿಗೆ ಬೇಕಾದಂತ ಸಿನಿಮಾ ಯಾವ್ದು ಅಂದ್ರೆ ಅವರು ಇಷ್ಟಪಡುವಂತ ಆರಾಧ್ಯ ದೈವ ಅಂತ ಏನಂತ ಕರಿತೀವಿ, ಡಿ ಬಾಸ್ ಅವರ ತಮ್ಮನ ಸಿನಿಮಾ. ಸೊ ತುಂಬಾ ಹಬ್ಬ ಮಾಡ್ತಾ ಇದಾರೆ. ಸೊ ಇನ್ನು ಅವರು ಮನ್ಸ್ ಮಾಡಿದ ಈ ಸಿನಿಮಾ ಯಾವ ಲೆವೆಲ್ ಬೇಕಾದ್ರೂ ತಗೊಂಡು ಹೋಗ್ತಾರೆ. ಇದಿಷ್ಟು ರಘು ಮುಖರ್ಜಿ ಅವರ ಮಾತು.